ಹೌದು, ಎಷ್ಟೊಂದು ಜನ ತಾಯಂದಿರಿಗೆ ಇದೇ ಸಮಸ್ಯೆ ಅಥವಾ ಇದೇ ಪ್ರಶ್ನೆ ಕಾಡುತ್ತೆ. ನಾನು ಮಗುಗೆ ಕುಡಿಸ್ತಾ ಇರೋ ಹಾಲು ಸಾಕಾಗ್ತಾ ಇದೆಯಾ, ಸಾಕಾಗ್ತಾ ಇಲ್ವಾ, ಅಥವಾ ಹಾಲು ಉತ್ಪತ್ತಿ ಹೆಚ್ಚಿಗೆ ಆಗೋಕ್ಕೆ ಯಾವ ಫುಡ್ಸ್ಗಳನ್ನ ತಗೋಬೇಕು, ಯಾವ ಆಹಾರಗಳನ್ನ ಅವಾಯ್ಡ್ ಮಾಡ್ಬೇಕಂತ. ಸೊ ಇವತ್ತು ನಾವು ಪೋಸ್ಟ್ಪಾರ್ಟಮ್ ಟೈಮಲ್ಲಿ ಅಂದರೆ ತಾಯಿ ಮಗುವಿಗೆ ಹಾಲನ್ನ ಕುಡಿಸುವಾಗ ಯಾವ ಫುಡ್ಸ್ನ ತಗೋಬೇಕು, ಯಾವ್ಯಾವ ಫುಡ್ಸ್ನ ತಗೋಬಾರ್ದು ಅಂತ ಇವತ್ತು ನಾವು ನೋಡಿ ತಿಳ್ಕೊಳ್ಳೋಣ. ಇದು ಪೋಸ್ಟ್ಪಾರ್ಟಮ್ ಪೀರಿಯಡ್ ಅಲ್ಲಿ ತಾಯಿಯರು ಹಾಲು ಉತ್ಪತ್ತಿ ಹೆಚ್ಚು ಆಗೋಕ್ಕೆ ಯಾವ ತರ ಆಹಾರಗಳನ್ನ ತಗೋಬೇಕು ಅಂದ್ರೆ ಸಮತೋಲನ ಆಹಾರ, ಬ್ಯಾಲೆನ್ಸ್ ಡಯಟ್ ತಗೋಬೇಕು ಅಂತ ಇದ್ರಲ್ಲಿ ತೋರಿಸುತ್ತೆ ಈ ಪಿರಮಿಡ್. ಬೇಸ್ ಬಂದು ನೀರಿನಿಂದ ಫಾರ್ಮ್ ಆಗ್ಬೇಕು, ಅಂದ್ರೆ ದಿನಕ್ಕೆ 3 ಲೀಟರ್ ಅಷ್ಟು ಕನಿಷ್ಠ ನೀರು ಕುಡಿಬೇಕಾಗತ್ತೆ. ಬಟ್ ತಪ್ಪು ತಿಳುವಳಿಕೆಯಿಂದ ಬಾಣಂತಿಯರಿಗೆ ಎಷ್ಟೋ ಜನ ನೀರು ಕೊಡೋದಿಲ್ಲ. ಸೊ ಆ ತರ ಮಾಡಬೇಡಿ. ದಯವಿಟ್ಟು ದಿನಕ್ಕೆ 3 ರಿಂದ 4 ಲೀಟರ್ ನೀರು ಕುಡಿಯೋದ್ರಿಂದ ತಾಯಿಗೂ ಕೂಡ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಆಗಲ್ಲ, ಮತ್ತೆ ಮಗುಗೂ ಡಿಹೈಡ್ರೇಷನ್ ಫೀವರ್ ಬರಲ್ಲ. ನೆಕ್ಸ್ಟ್ ಬಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ರಾಗಿ, ಜೋಳ, ಗೋಧಿ, ಮೆಂತ್ಯೆ ಇದೆಲ್ಲ ಇಲ್ಲಿಗೆ ಬರುತ್ತೆ. ಸೊ ಅದನ್ನ 4 ರಿಂದ 6 ಸರ್ವಿಂಗ್ಸ್ ತಗೋಬೇಕಾಗತ್ತೆ. ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್, ವೆಜಿಟೇಬಲ್ಸ್ನ ಆದಷ್ಟು 3 ಸರ್ವಿಂಗ್ಸ್ ತಗೊಳ್ಳಿ. ಎಲ್ಲ ಥರ ತರಕಾರಿಗಳನ್ನೂ ತಗೊಳ್ಳಿ. ಹಣ್ಣುಗಳಲ್ಲೂ ಅಷ್ಟೇ ಎಲ್ಲ ಥರ ಹಣ್ಣುಗಳನ್ನ ತಗೋಬೋದು. ಎಷ್ಟೊಂದು ಜನ ಬಾಳೆಹಣ್ಣು ತಗೋಬೋದಾ ಅಂತ ಕೇಳ್ತಾರೆ. ಅಫ್ಕೋರ್ಸ್ ತಗೋಬೋದು. ಈವನ್ ಪಪ್ಪಾಯ ಕೂಡ, ಪಾಪುಗೆ ವಿಟಮಿನ್ ಎ ಪಪ್ಪಾಯಿಂದ ಇಂಪ್ರೂವ್ ಆಗುತ್ತೆ. ಮತ್ತೆ ಪ್ರೋಟೀನ್ಸ್ ಅಂತ ಹೇಳಿದ್ರೆ ಫಿಶ್, ಎಗ್, ಮತ್ತೆ ಬೇಳೆ ಕಾಳುಗಳು, ದವಸ ಧಾನ್ಯಗಳು, ಹಾಲು, ಮೊಸರು, ರಾಗಿ ಬಿಸ್ಕೆಟ್ಸ್, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್, ಫ್ಯಾಟ್ಸ್, ಆಯಿಲ್ಸ್ ಲೈಕ್ ತುಪ್ಪ ಅದೆಲ್ಲ ತಗೋಬಹುದು. ಎದೆ ಹಾಲು ಉತ್ಪತ್ತಿ ಹೆಚ್ಚಿಸುವುದು ಹೇಗೆ ಅಂದ್ರೆ ದಿನಕ್ಕೆ 2 ರಿಂದ 3 ಲೋಟ ಹಾಲು ಮತ್ತೆ 3 ರಿಂದ 4 ಲೀಟರ್ ನೀರು. ರಾಗಿ, ಅಗಸೆ ಬೀಜ, ಜೋಳ, ಗೋಧಿ, ಮೆಂತ್ಯೆ, ಕಪ್ಪು ಎಳ್ಳು, ಸೋಂಕಾಳು, ಜೀರಿಗೆ ಕಾಳು, ಗಸಗಸೆ ಬೀಜ, ಸುಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಬಸಳೆ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಗೆಣಸು, ತೆಂಗಿನಕಾಯಿ, ಅರಿಶಿನ, ನಾವು ದಿನನಿತ್ಯ ಉಪಯೋಗಿಸುವಂತಹ ಆಹಾರ, ಬಾದಾಮಿ, ಗೋಡಂಬಿ, ಖರ್ಜೂರ, ಪಪ್ಪಾಯದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ವೈಟಮಿನ್ ಎ ಜಾಸ್ತಿ ಇರುತ್ತೆ. ಡ್ರೈ ಫ್ರೂಟ್ಸ್, ಬಾದಾಮಿ ಮತ್ತೆ ಗೋಡಂಬಿ ಇದೆಲ್ಲ ಸೋಕ್ ಮಾಡಿ ತಗೋಬೇಕಾಗತ್ತೆ. ನಾನ್ ವೆಜ್ ಬಂದ್ರೆ ಫಿಶ್, ಲಿವರ್, ಚಿಕನ್ ಆ್ಯಂಡ್ ಎಗ್ ಡೈಲಿ 2 to 3 ಎಗ್ಸ್ ಅಂತೂ ಮಿನಿಮಮ್ ತಗೋಬೇಕಾಗತ್ತೆ. ಈ ಆಹಾರಗಳನ್ನ ಕಡಿಮೆ ತಗೋಬೇಕಾಗತ್ತೆ ಅಥವಾ ಅವಾಯ್ಡ್ ಮಾಡಬೇಕಾಗತ್ತೆ. ಯಾವ್ಯಾವ್ದಂದ್ರೆ ಎಣ್ಣೆ ಪದಾರ್ಥ, ಕಾಫಿ, ಟೀ, ಎಲ್ಲರೂ ತುಂಬಾ ಕಾಫಿ ಟೀ ಕುಡಿತಾರೆ, ಅದು ಮಾಡಬಾರ್ದು. ಉಪ್ಪಿನಕಾಯಿ, ಮತ್ತೆ ರೋಡ್ ಸೈಡ್ ಸಿಗೋಂಥ ಫುಡ್ಸು, ಮತ್ತೆ ಸ್ವೀಟ್ಸು. even smoking and alcohol is not advisable. Thank you.